ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆ. ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ಬಂದೆ ಬಂದೆ. ಏನ್ರಿ ನಿಮ್ ಮುಖದ ಮೇಲೆಲ್ಲ ಗಾಯ? ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ರಿ? ಎಲ್ಲ ಬಾಗ್ಲೇ ಕೇಳ್ತೀಯಾ ಅಥವಾ ಮನೆ ಒಳಗಡೆ ಹೋಗಿ ಬಿಡ್ತೀಯಾ? ಸರಿ ಬನ್ನಿ. ರಾತ್ರಿ ಎಲ್ಲ ನಿಮ್ಗೆ ಎಷ್ಟು ಸಲ ಕಾಲ್ ಮಾಡಿದೀನಿ, ಪ್ರತಿ ಸಲ ಸ್ವಿಚ್ ಆಫ್ ಬರ್ತಾ ಇತ್ತು. ನಂಗೂ ಆದ್ಯಗೂ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ? ಕೊನೆಗೆ ಆದ್ಯ ಕಾದು ಕಾದು ಮಲ್ಕೊಂಡೇ ಬಿಟ್ಲು. ನಾನ್ ನಿಮ್ಮನ್ನೇ ಕೇಳ್ತಾ ಇರೋದು, ರಾತ್ರಿ ಎಲ್ಲ ಎಲ್ಲೋಗಿದ್ರಿ? ರಿಷಿ, ಆದ್ಯಾ, ಅಪ್ಪ ಎಲ್ಲೋಗಿದೀಯಪ್ಪ? ನೈಟ್ ಎಲ್ಲ ಮನೆಗೆ ಬಂದಿಲ್ಲ. ಸ್ಮಶಾನದಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಮಾಡಬೇಕಾದ್ರೆ ವರ್ಷ ಅನ್ನೋ ಹುಡುಗಿ ಸಿಕ್ಕಿದ್ಲು. ಅವಳನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿದೆ. ಅಲ್ಲಿ ಆದ್ಯನ ನೋಡಿದೆ. ಆದ್ಯನು ವರ್ಷದ ಮನೆ ಒಳಗಡೆ ಹೋದ್ಲು. ನಾನು ಅವಳ ಹಿಂದೆನೇ ಹೋದೆ. ಸಡನ್ ಆಗಿ ಡೋರ್ ಕ್ಲೋಸ್ ಆಯಿತು. ಆಮೇಲೆ ಏನಾಯಿತು ನನಗೆ ಗೊತ್ತಾಗಲಿಲ್ಲ. ಬೆಳಿಗ್ಗೆ ನೋಡಿದ್ರೆ ನಮ್ಮ ಮನೆ ಮುಂದೆ ನಾನಿದ್ದೀನಿ. ಏನು ನಡೀತಿದೆ, ಯಾಕೆ ಈ ಥರ ಆಗ್ತಿದೆ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ ನಿನ್ನೆ ಆದ್ಯ ನಾನು ಇಲ್ಲೇ ಇದ್ವಲ್ಲ, ನೀವ್ಯಾವಾಗ ಅಲ್ಲಿ ನೋಡಿದ್ರಿ? ಇದೆಲ್ಲ ಆಗ್ತಿರೋದು ನೀವ್ ಮಾಡ್ತಿರೋ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಕೆಲ್ಸದಿಂದ. ಎಷ್ಟ್ ಸಲ ಬಡ್ಕೊಂಡಿದೀನಿ ಅದನ್ನ ಮಾಡ್ಬೇಡಿ ಅಂತ. ಕೇಳ್ತೀರಾ ನನ್ ಮಾತ್ನಾ? ಇವಾಗ ನೋಡಿ ಹೆಂಗೆಂಗೋ ಆಡ್ತಾ ಇದ್ದೀರಾ. ಸರಿ, ನೀವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ, ನಾನು ತಿಂಡಿ ಮಾಡ್ತೀನಿ. ಬಾದ್ಯ. ಆದ್ಯ ಹುಷಾರು. ಹ್ಞೂ ಮಮ್ಮಿ. ನನ್ನ ಸ್ಪೀಡ್ ಬಾಕ್ಸ್ ವರ್ಕ್ ಆಗ್ತಿಲ್ಲ, ಅದೇನು ಬೇಗ ನೋಡೋ.
ಹಾಂ ಸರಿ ಬಾಯ್. ರಿಷಿ, ಅಡುಗೆ ಮಾಡೋದು ಲೇಟ್ ಆಗುತ್ತೆ, ತಿಂಡಿ ತರಕ್ಕೆ ಹೋಗ್ತಾ ಇದ್ದೀನಿ, ಆದ್ಯ ನೋಡ್ಕೊಳ್ಳಿ. ಸರಿ. ವರ್ಷನ್ ಡ್ರಾಪ್ ಮಾಡಿದಾಗಿಂದ ಏನೋ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆಯಲ್ಲ. ಆ ಡೋರ್ ಕ್ಲೋಸ್ ಆದಮೇಲೆ ಏನಾಯಿತು? ಇದೇನು ಫೋನೇ ರಿಸೀವ್ ಮಾಡೋಕ್ಕಾಗ್ತಲ್ಲ? ಏನಾಯ್ತು ರಿಷಿ? ನೋಡೋ ವಿಕಾ, ನನ್ನ ಫೋನೇ ರಿಸೀವ್ ಮಾಡೋಕ್ಕಾಗ್ತಿಲ್ಲ. ಫೋನ್ ಹ್ಯಾಂಗ್ ಆಗಿದೆ ಅನ್ಸುತ್ತೆ. ಹೌದಾ? ಕೊಡಿ. ಹಲೋ 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 ರಿಷಿ. ಹಲೋ ಭರತ್. ಅವಿಕಾ ನೀನಾ? ರಿಷಿಯಲ್ಲಿ? ಹಲೋ ಭರತ್, ಕೇಳಿಸ್ತಿದೆ, ಮಾತಾಡು ಮರಯ್ಯ. ಹಲೋ 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 ಭರತ್ ಮಾತಾಡೋ. ಹಲೋ ಹಲೋ ಅವಿಕಾ, ಹಾ, ನೀನೇ ಮಾತಾಡ್ತಾ ಇದೀಯಾ? ರಿಷಿಯಲ್ಲಿ? ರಿಷಿಗೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇದೆಯಾ ಇಲ್ವೋ? ಇಲ್ಲ ಭರತ್, ರಿಷಿ ಮಾತಾಡ್ತಾ ಇದ್ದಾರೆ, ಆದ್ರೆ ನೀವೇ ಏನೂ ಮಾತಾಡ್ತಾ ಇಲ್ಲ. ಹೌದಾ? ಮತ್ತೆ ನನ್ಗೇನು ಹಲೋ ಕೇಳಿಸ್ತಾ ಇಲ್ಲ. ಭರತ್, ಕೇಳಿಸ್ತಿದೆ, ಮಾತಾಡೋ. ಹಲೋ 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 ಹಲೋ. ಯಾಕೋ ವಿಕಾ, ಹಲೋ. ಏನು ರೆಸ್ಪಾನ್ಸೇ ಇಲ್ಲ? ರಿಷಿ ಬರ್ತಾ ಇಲ್ವಾ? ಕೊಡಿಲಿ. ಎಷ್ಟೊತ್ತು ನಾನು ಕಾಲಲ್ಲಿ ವೇಟ್ ಮಾಡ್ಬೇಕು? ಅವನಿಗೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಇಟ್ಸ್ ಓಕೆ ಬಿಡು. ಅಯ್ಯೋ, ಅವ್ರು ಮಾತಾಡ್ತಾನೆ ಇದ್ದಾರೆ, ಆದ್ರೆ ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ? ಹಲೋ ಹಲೋ. ಅಯ್ಯೋ, ಕಾಲ್ ಕಟ್ ಮಾಡ್ಬಿಟ್ರು ರಿಷಿ. ಅಲ್ಲ ವಿಕಾ, ಫೋನಲ್ಲಿ ನೀನು ಮಾತಾಡಿದ್ರೆ ಕೇಳಿಸ್ತಾ ಇದೆ, ನಾನು ಮಾತಾಡಿದ್ರೆ ಕೇಳಿಸ್ತಾನೆ ಇಲ್ವಲ್ಲ? ಅದು ಸರಿ, ನೀನು ತಿಂಡಿ ತರ್ತೀನಿ ಅಂತ ಹೊರಗೋಗಿದ್ದಲ್ಲ, ಮನೆಗೆ ಹೋಗಿ ಬಂದೆ? ಅಲ್ಲಿ ಯಾರೋ ಬಂದಿದ್ದಾರೆ ಅನ್ಸುತ್ತೆ, ಹೋಗಿ ಚೆಕ್ ಮಾಡಿ. ಇವಳು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ? ಏನ್ರಿ ನೋಡ್ತಾ ಇದ್ದೀರಾ? ದಾರಿ ಬಿಡಿ. ಹಂಗಂದ್ರೆ ಇಷ್ಟೊತ್ತು ಒಳಗಡೆ ಮಾತಾಡಿದ್ದು ಭ್ರಮೆನಾ? ಒಂದು ಗೊತ್ತಾಗ್ತಾ ಇಲ್ಲ. ಆದ್ಯ, ಬಾ ಬೇಗ, ತಿಂಡಿ ತಿನ್ನುವಂತೆ. ತಗೊಳ್ರಿ ತಿಂಡಿ. ರೀ, ತಗೊಳ್ಳಿ. ಆದ್ಯ, ನಾನು ಒಳಗೆ ನಡೆದಿದ್ದು ಇವಳಿಗೆ ಹೇಳ್ಬಿಡ್ಲಾ? ಏನ್ರಿ ನೋಡ್ತಾ ಇದ್ದೀರಾ? ತಿನ್ನಿ. ಆ ಮಾಡು ಆದ್ಯ. ಆದ್ಯ, ಇನ್ನೊಂದು. ಇಲ್ಲ, ಮೊದಲು ನಾನು ಕ್ಲಾರಿಟಿ ತಗೊಬೇಕು. ಏನಾಗಿರ್ಬೋದು? ಯಾವುದು ನಿಜ, ಯಾವುದು ಭ್ರಮೆ, ಒಂದು ಗೊತ್ತಾಗ್ತಾ ಇಲ್ಲ. ಈ ಮಿಷಿನ್ ಬೇರೆ ವರ್ಕ್ ಆಗ್ತಿಲ್ಲ. ಈ ಮಿಷಿನ್ ವರ್ಕ್ ಆಗ್ತಿದ್ರೆ ನಮ್ಮ ಮನೇಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿತ್ತು. ಅಲ್ಲ, ನಾನು ಇಷ್ಟೊತ್ತು ಅವಿಕನ್ ಜೊತೆ ಮಾತಾಡೋದ್ನ ಅಥವಾ ದೇವ್ ಜೊತೆ ಮಾತಾಡೋದ್ನ ಒಂದು ಗೊತ್ತಾಗ್ತಿಲ್ಲ. ಇಲ್ಲ ಇದೆಲ್ಲ ಭ್ರಮೆನಾ? ಅದು ಗೊತ್ತಾಗ್ತಾ ಇಲ್ಲ. ರಿಷಿ ರಿಷಿ ರಿಷಿ, ಇಲ್ಲಿ ನೋಡು, ಇಲ್ಲಿ ಕಿಟ್ಕಿ ಹೊರಗಿದ್ದೇನೆ. ಹೊರಗೆ ಯಾರೋ? ರಿಷಿ ರಿಷಿ, ಯಾರೋ? ಇಲ್ಲಿ ಯಾರು? ನಾನು ಪಾರ್ವತಮ್ಮ. ಎಲ್ಲಿ ಕಾಣ್ತಾನೆ ಇಲ್ಲ. ಕಾಣಲ್ಲ, ಬರೀ ಕೇಳಿಸ್ಕೋ. ಕಾಣಲ್ವಾ? ಅದಿರ್ಲಿ, ನಿನ್ನೆ ಸ್ಮಶಾನದಲ್ಲಿ ರಿಮೋಟ್ ಇಟ್ಕೊಂಡು ಅದೇನೋ ಹುಡುಕ್ತಾ ಇದ್ದಲ್ಲ, ಅಲ್ಲಿ ಟಿವಿನೇ ಇರ್ಲಿಲ್ಲ. ಅದ್ ರಿಮೋಟ್ ಅಲ್ಲಮ್ಮ, ಪ್ಯಾರಾನಾರ್ಮಲ್ ಮಿಷಿನ್. ಅದೇನ್ ಮಿಷಿನೋ ಏನೋ. ನಿನ್ಗೊಂದು ವಿಷಯ ಗೊತ್ತಾ? ಆಗ್ಲೇ ನಿನ್ ಹೆಂಡತಿ ತರ ಬಂದು ಆಟ ಆಡ್ಸಿದ್ ನಾನೇ. ನನ್ನ ಹೆಂಡತಿ ರೂಪದಲ್ಲಿ ಆಗ್ಲೇ ಬಂದಿದ್ದು ನೀನೇನಾ? ಮತ್ತೆ ಇವಾಗ ಕಾಣ್ತಾ ಇಲ್ಲ? ಅದ್ ಹಂಗೆ, ನಾನ್ ನಿಮ್ ಮನೆ ಬಿಟ್ಟು ಹೋದ್ಮೇಲೆ ಇನ್ನೊಂದ್ ರೂಪ ತಾಳ್ತೀನಿ. ಅಲ್ಲಿವರೆಗೂ ನಾನು ಯಾರಿಗೂ ಕಾಣಲ್ಲ. ಅದೇನ್ ಹೇಳ್ತಾ ಅಯ್ಯೋ, ಒಂದಕ್ಕೊಂದು ಸಂಬಂಧನೇ ಇಲ್ಲ.
ನೀನು ಮಾತಾಡ್ತಾ ಇರೋದಕ್ಕೆ ಲಾಜಿಕ್ ಎಲ್ಲ ಹೋಗು. ಅದು ಹಂಗೆ ರಿಷಿ, ಲಾಜಿಕ್ ಎಲ್ಲ ಕೇಳಬಾರ್ದು. ಇದು ದೆವ್ವದ ಸಿನಿಮಾ, ಬರೀ ಮ್ಯಾಜಿಕ್ ಇರುತ್ತೆ, ಅರ್ಥ ಆಯ್ತಾ? ಹಾಗಾದ್ರೆ ನೀ ಇಷ್ಟೊತ್ತು ಮಾಡಿದ್ದು ಲಾಜಿಕ್ ಇಲ್ದಿರೋ ಮ್ಯಾಜಿಕಾ? ಅದನ್ ಬಿಡು. ನಿನಗೆ ಒಂದು ವಿಷಯ ಹೇಳೋದಕ್ಕೆ ಅಂತಾನೆ ಬಂದೆ. ನಿನ್ನೆ ನಿನ್ ಸ್ಮಶಾನದಲ್ಲಿ ಆ ಹುಡುಗಿ ಹತ್ರ ಮಾತಾಡ್ತಾ ಇದ್ದಲ್ಲ, ಆ ಹುಡುಗಿ ಬಗ್ಗೆ ಹೇಳೋಣ ಅಂತ ಬಂದೆ. ಅದೇನ್ ಗೊತ್ತಾ? ಅಲ್ಲ, ನೀನು ಕಾಣ್ತಾನೆ ಇಲ್ವಲ್ಲ ಅಂತ. ಇದನ್ ಕೇಳಿಸ್ಕೊಳ. ಅಲ್ಲಿ ಎಡೆ ಇಟ್ಟವ್ರೆ, ತಿನ್ನಕೋಣ ಬಾ ಬೇಗ. ಓಹೋ, ಒಂದಲ್ಲ ಎರಡು ದೆವ್ವ. ನನ್ನ ಜೀವನದಲ್ಲಿ ಏನೇನು ನಡೀತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ನನಗಂತೂ ಸಾಕಾಗಿ ಹೋಗಿದೆ. ಆದ್ಯಾ, ಅದ್ಯಾ, ರಕ್ತ. ಅವಿಕಾ, ಏನಾಯ್ತು ರಿಷಿ? ಅವಿಕಾ, ಈ ಮನೇಲಿ ಏನೇನೋ ನಡೀತಾ ಇದೆ. ಆಗ್ಲೇ ನನ್ನ ಫೋನ್ ರಿಂಗ್ ಆಯ್ತು, ಆದ್ರೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಆದ್ಯ ತಲೆಯಿಂದ ರಕ್ತ ಬಂತು. ಈಗ ನೋಡಿದ್ರೆ ನೀವಿಬ್ರು ಈ ಕಡೆಯಿಂದ ಬರ್ತಾ ಇರಾ. ನನ್ಗೇನು ನಡೀತಿ ಅಂತ ಗೊತ್ತಾಗ್ತಿಲ್ಲ. ಮೊದಲು ಈ ಮನೆಯಿಂದ ಹೊರಗೋಬೇಕು. ಬನ್ನಿ, ಬಾ ಅವಿಕಾ, ಬಾ ಆದ್ಯ. ಇದೇನು ಓಪನ್ ಆಗ್ತಿಲ್ವಲ್ಲ? ಏನಾಯ್ತಪ್ಪ? ಅಪ್ಪ, ಯಾಕಪ್ಪ ಡೋರ್ ಓಪನ್ ಆಗ್ತಾ ಇಲ್ಲ? ಅವಿಕಾ, ನಾವ್ ಈ ಮನೇಲೆ ಲಾಕ್ ಅನ್ಸುತ್ತೆ. ನಾನು ನಿಂಗಾಗ್ಲೇ ಹೇಳಿದ್ನಲ್ಲ, ಈ ಮನೇಲಿ ಏನೋ ನಡೀತಿದೆ ಅಂತ. ನೋಡು, ನಮ್ಮ ಮನೆಯಿಂದ ಆಚೆ ಹೋಗಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಆಗ್ತಿರೋದು ನೀವ್ ಮಾಡ್ತಿರೋ ಕೆಲ್ಸದಿಂದಾನೆ. ಅನಿಸುತ್ತಿದೆ ಯಾಕೋ ಎಂದು ಒಂದು ನಿಮಿಷ ಇರು, ಬಂದೆ. ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಹೆಲ್ಪ್, ಹೆಲ್ಪ್. ಹಾ, ನಂದಾಯ್ತು ಸರ್. ಊಟ ನಿಮ್ದಾಯ್ತಾ? ಊಟ ಅಲ್ಲಪ್ಪ, ಹೆಲ್ಪ್, ಹೆಲ್ಪ್. ಓಕೆ ಸರ್, ಆಯ್ತಾಯ್ತು. ಹೆಲ್ಪ್, ಹೆಲ್ಪ್. ಯಾಕನೆ ಹೆಲ್ಪ್ ಕೇಳಿದ್ರೆ ಊಟ ಆಯ್ತಾ ಅಂತ ಕೇಳ್ತೆ. ಥು. ಇವಾಗ ಏನು ಮಾಡೋದಪ್ಪ? ವರ್ಷನ್ ಡ್ರಾಪ್ ಮಾಡಿದ್ಮೇಲೆ ಇವೆಲ್ಲ ಆಗ್ತಿದೆ ಅನ್ಸ್ತದೆ. ಯಾಕಿಷ್ಟು ಇರಿಟೇಟ್ ಆಗ್ತಿದ್ದೀರಾ ರಿಷಿ? ಇದೆಲ್ಲ ಯಾರಿಂದ ಆಗ್ತಿದೆ ಅಂತ ಈಗ ಗೊತ್ತಾಯ್ತು. ಯಾರಿಂದ? ಆ ವರ್ಷನಿಂದ. ವರ್ಷನಾ?